ನಮಸ್ಕಾರ ವೀಕ್ಷಕರೇ, ಪಾಕಿಸ್ತಾನ್ಗೆ ಶಾಕ್ ಮೇಲೆ ಶಾಕ್ ಆದಿದೆ ಅಂತ ಹೇಳ್ಬೋದು. ಒಂದು ಕಡೆ ನೋಡಿದ್ರೆ ಖೈಬರ್ ಪಖ್ತೂನ್ವಾ ಪ್ರಾಂತ್ಯದಲ್ಲಿ ಟಿಟಿಪಿಗಳು ಪಾಕಿಸ್ತಾನ್ ಸೇನೆಯ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಿದ್ದಾರೆ ಮತ್ತೆ ಪಾಕಿಸ್ತಾನ್ ಸೇನೆಯ ಚೆಕ್ ಪೋಸ್ಟ್ ಗಳನ್ನ ಧ್ವಂಸ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ನೋಡ್ಕೊಳ್ಳೋದಾದ್ರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅವರು ಗ್ವಾದರ್ ಪೋರ್ಟ್ ಮೇಲೆ ಬಾಂಬ್ ಬ್ಲಾಸ್ಟ್ ಗಳನ್ನ ಮಾಡಿದ್ದಾರೆ ಮತ್ತೆ ಅಟ್ಯಾಕ್ ಅನ್ನ ಮಾಡಿ ಇದುವರೆಗೂ ಕೂಡ 7 ಜನ ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬರ್ತಿದೆ. ಹಾಗಿದ್ರೆ ನಿಜಕ್ಕೂ ಕೂಡ ಪಾಕಿಸ್ತಾನಲ್ಲಿ ಏನಾಗ್ತಿದೆ? ಅಫ್ಘಾನಿಸ್ತಾನ್ ಮತ್ತೆ ಪಾಕಿಸ್ತಾನ ನಡುವೆ ಯುದ್ಧ ಆಗುತ್ತಾ? ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅವರು ಈ ರೀತಿ ಮಾಡ್ತಿರೋದು ಯಾಕೆ? ಕಂಪ್ಲೀಟ್ ನ್ಯೂಸ್ ಅನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ಸೊ ಈ ಸುದ್ದಿ ಏನಂತ ನೋಡೋದಾದ್ರೆ, ಇತ್ತೀಚೆಗೆ ಗ್ವಾದರ್ ಪೋರ್ಟ್ ಮೇಲೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅವರು ಅಟ್ಯಾಕ್ ಮಾಡ್ತಾರೆ. ಇವರು ಇದೇ ಮೊದಲಲ್ಲ, ಈ ಹಿಂದೆ ಕೂಡ ಹಲವಾರು ಬಾರಿ ಪಾಕಿಸ್ತಾನ್ ಆರ್ಮಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದಾದ ನಂತರ ಚೀನಾದಿಂದ ಹಲವಾರು ಜನ ಈ ಗ್ವಾದರ್ ಪೋರ್ಟ್ ಅಲ್ಲಿ ಚೀನಾ ಡೆವಲಪ್ಮೆಂಟ್ ಮಾಡ್ತಿದೆ. ಸೊ ಆ ಕೆಲಸಕ್ಕೆ ಇಂಜಿನಿಯರ್ಗಳು ಅವಾಗ ಬರ್ತಿರ್ತಾರೆ. ಅವರ ಮೇಲೆ ಕೂಡ ಈ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅವರು ಅಟ್ಯಾಕ್ ಗಳನ್ನ ಮಾಡ್ತಿರ್ತಾರೆ. ಸೊ ಅದೆಲ್ಲ ಯಾಕೆ ಅಂದ್ರೆ, ಫಸ್ಟ್ ಈ ಬಲೂಚಿಸ್ತಾನ್ ಬಗ್ಗೆ ಸ್ವಲ್ಪ ಹಿಸ್ಟ್ರಿಯನ್ನ ತಿಳ್ಕೋಬೇಕು. ಪಾಕಿಸ್ತಾನಲ್ಲಿ 4 ಪ್ರಾವಿನ್ಸ್ ಇದೆ. ಒಂದು ಪಂಜಾಬ್, ಮತ್ತೊಂದು ಖೈಬರ್ ಪಖ್ತೂನ್ವಾ, ಮತ್ತೊಂದು ಸಿಂಧ್, ಮತ್ತೆ ಈ ಬಲೂಚಿಸ್ತಾನ್. ಈ ಬಲೂಚಿಸ್ತಾನ್ ಅಲ್ಲಿ ಖನಿಜಾಂಶಗಳು ಜಾಸ್ತಿ ಇದೆ. ಸೊ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಯಾವ ಪ್ರಾಂತ್ಯದ ಜನ ಬೆಳೀತಾರೆ, ಯಾವ ಪ್ರಾಂತ್ಯ ಬೆಳೆಯುತ್ತೆ ಅಂದ್ರೆ ಪಂಜಾಬ್ ಪ್ರಾಂತ್ಯ. ಈಗಲೂ ಕೂಡ ಈ ಬಲೂಚಿಸ್ತಾನ್ ಅಲ್ಲಿ ಎಷ್ಟೋ ಹಳ್ಳಿಗಳಿಗೆ ಕರೆಂಟ್ ಇಲ್ಲ, ಮತ್ತೆ ಎಷ್ಟೋ ಜನಗಳಿಗೆ ಈಗಲೂ ಕೂಡ ಮನೆ ಇಲ್ಲ. ಅಂದ್ರೆ ಸ್ವತಂತ್ರ ಬರೋಕ್ ಮೊದಲು ಯಾವ ರೀತಿ ಇತ್ತೋ ಈಗಲೂ ಕೂಡ ಅಲ್ಲಿ ಅಷ್ಟು ಬಡತನ ಅನ್ನೋದು ಇದೆ. ಮೂಲಭೂತ ಸೌಕರ್ಯಗಳು ಕೂಡ ಅಲ್ಲಿನ ಜನಗಳಿಗಿಲ್ಲ. ಅಷ್ಟು ಹೀನಾಯವಾಗಿ ಪಾಕಿಸ್ತಾನ ಪಂಜಾಬ್ ಪ್ರಾಂತ್ಯದ ಜನ ಅಥವಾ ಪಾಕಿಸ್ತಾನ್ ಈ ಬಲೂಚಿಸ್ತಾನ್ ಅವ್ರ ಹತ್ರ ನಡ್ಕೊಳ್ತಿರುತ್ತೆ. ಅದಾದ ನಂತರ ಪಾಕಿಸ್ತಾನ್ ಮತ್ತೆ ಚೀನಾ ಸೇರ್ಕೊಂಡು ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅನ್ನ ಪ್ರಾಜೆಕ್ಟ್ ಕೈಗೆತ್ಕೊಳ್ಳುತ್ತೆ. ಸೊ ಅದರಿಂದ ತುಂಬಾ ಡ್ಯಾಮೇಜ್ ಆಗೋದು ಯಾರಿಗಂದ್ರೆ ಇದೇ ಬಲೂಚಿಸ್ತಾನ್ ಜನಗಳಿಗೆ. ಯಾಕಂದ್ರೆ ಈ ಬಲೂಚಿಸ್ತಾನ್ ಜನ ಏನ್ ಮಾಡ್ತಿದ್ರು ಅಂದ್ರೆ ಮೀನುಗಾರಿಕೆಯನ್ನ ಹೆಚ್ಚಾಗಿ ಮಾಡ್ತಿದ್ರು, ಸಮುದ್ರ ನಿಯರ್ ಇರೋದ್ರಿಂದ. ಆದ್ರೆ ಚೀನಾ ಯಾವಾಗ ಈ ಗ್ವಾದರ್ ಪೋರ್ಟ್ ಅನ್ನ ಲೀಸ್ಗೆ ಹಾಕೊಂಡು ಡೆವಲಪ್ ಮಾಡಕ್ ಸ್ಟಾರ್ಟ್ ಮಾಡ್ತೋ ಅವಾಗ ಚೀನಾ ಅವರು ಇಲ್ಲಿ ಬಂದ್ಬಿಟ್ಟು ಡೀಪ್ ಫಿಶಿಂಗ್ ಅನ್ನ ಮಾಡ್ತಿದ್ರು. ಡೀಪ್ ಫಿಶಿಂಗ್ ಅಂದ್ರೆ ದೊಡ್ಡ ದೊಡ್ಡ ಹಡಗುಗಳನ್ನ ತಗೊಬಂದು ಫಿಶಿಂಗ್ ಮಾಡೋದು. ಸೊ ಈ ಮೂಲಕ ಅಲ್ಲಿದ್ದಂತ ಚಿಕ್ಕ ಚಿಕ್ಕ ಮೀನುಗಾರರಿಗೂ ಕೂಡ ಮೀನುಗಳು ಸಿಗ್ತಿರ್ಲಿಲ್ಲ. ಅದು ಒಂದು. ಮತ್ತೆ ಇನ್ನೊಂದು, ಅಲ್ಲಿ ಕೆಲಸ ಮಾಡೋದಕ್ಕೂ ಕೂಡ ಇವಾಗ ಸಹಜವಾಗಿ ಯಾವ್ದಾದ್ರು ಒಂದು ಕಂಪನಿ ಬಂದು ನಮ್ಮ ಭಾರತದಲ್ಲಿ ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಉದ್ಯೋಗ ಯಾರು ಕೊಡ್ತಾರೆ? ನಮ್ಮ ಭಾರತೀಯರಿಗೆ ಕೊಡ್ತಾರೆ. ಆದ್ರೆ ಚೀನಾ ಏನ್ ಮಾಡಿರುತ್ತೆ ಅಂದ್ರೆ ಗ್ವಾದರ್ ಪೋರ್ಟ್ ನ ಡೆವಲಪ್ ಮಾಡಿದ್ರು ಕೂಡ ಅಲ್ಲಿ ಎಲ್ಲಾ ಕೆಲಸಗಳಿಗೂ ಕೂಡ ಚೀನಾ ಅವ್ರನ್ನೇ ಕರ್ಕೊಬಂದು ಸೇರಿಸ್ತಿರ್ತಾರೆ. ಅಂದ್ರೆ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಅವ್ರಿಗೂ ಕೂಡ ಚೀನಾ ಅವರೇ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಡಿ ಗ್ರೇಡ್ ಮತ್ತೆ ಡಿ ಗ್ರೇಡ್ ಗಿಂತ ಕೆಳಗಿರುವಂತ ಕೆಲಸವನ್ನ ಮಾತ್ರ ಆ ಬಲೂಚಿಸ್ತಾನ್ ಏನಿದೆಯೋ ಆ ಪ್ರಾಂತ್ಯ ಪಾಕಿಸ್ತಾನ್ ಜನಗಳಿಗೆ ಕೊಡ್ತಿರ್ತಾರೆ. ಅದಕ್ಕೋಸ್ಕರ ಅವಾಗ್ಲಿಂದ ಕೂಡ ಈ ಬಲೂಚಿಸ್ತಾನ್ ಅವರಿಗೆ ಪಾಕಿಸ್ತಾನ್ ಕಂಡ್ರು ಕೂಡ ಆಗೋದಿಲ್ಲ, ಚೀನಾ ಕಂಡ್ರು ಕೂಡ ಆಗೋದಿಲ್ಲ. ಇಬ್ಬರ ಮೇಲೆ ಕೂಡ ಅಟ್ಯಾಕ್ ಅನ್ನ ಮಾಡ್ತಿರ್ತಾರೆ. ಆದ್ರೆ ಇವ್ರು ಯಾವತ್ತೂ ಕೂಡ ಜನಗಳ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಲ್ಲ. ಇವರ ಉದ್ದೇಶ ಇಷ್ಟೇ, ನಮಗೆ ಬಲೂಚಿಸ್ತಾನ್ ಅಂತ ಒಂದು ಸಪರೇಟ್ ದೇಶ ಕೊಟ್ಬಿಡಿ ಅಂತ. ಇವರು ಹಿಂದೆ ಕೂಡ ಹಲವಾರು ಬಾರಿ ಅಟ್ಯಾಕ್ ಗಳನ್ನ ಮಾಡಿದ್ರು, ಮತ್ತೆ ಹಲವಾರು ಬಾರಿ ವಿಶ್ವಾದ್ಯಂತ ಪ್ರತಿಭಟನೆಗಳನ್ನು ಕೂಡ ಮಾಡ್ತಾರೆ. ಮತ್ತೆ ಅವರು ಈಗಲೂ ಕೂಡ ಕೇಳ್ಕೊಳ್ತಿರೋದು ಭಾರತದ ಸಹಾಯವನ್ನ. ಅವ್ರು ಎಲ್ಲೇ ಪ್ರತಿಭಟನೆ ಮಾಡ್ಲಿ ಭಾರತದ ಧ್ವಜವನ್ನ ಇಟ್ಕೊಂಡೇ ಪ್ರತಿಭಟನೆ ಮಾಡೋದು. ಏನಕ್ಕಂದ್ರೆ ಇವಾಗ ಬಾಂಗ್ಲಾದೇಶ ಅಂತ ಒಂದು ಇಂಡಿಪೆಂಡೆಂಟ್ ದೇಶ ಆಗೋದಕ್ಕೆ ಯಾರ ಕಾರಣ? ನಮ್ಮ ಭಾರತ. ಸೊ ಅದೇ ರೀತಿ ದಯವಿಟ್ಟು ನಮಗೂ ಕೂಡ ಹೆಲ್ಪ್ ಮಾಡಿ ಅಂತ ಈ ಬಲೂಚಿಸ್ತಾನ್ ಅವರು ಪದೇ ಪದೇ ಭಾರತವನ್ನ ಕೇಳ್ಕೊಳ್ತಿರ್ತಾರೆ. ಆದ್ರೆ ಭಾರತ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಿಲ್ಲ. ಸೊ ಇತ್ತೀಚೆಗೆ ಈ ಗ್ವಾದರ್ ಪೋರ್ಟ್ ಮೇಲೆ ಕೂಡ ಅಟ್ಯಾಕ್ ಮಾಡಿದ್ದಾರೆ, ಬಾಂಬ್ ಬ್ಲಾಸ್ಟ್ ಅನ್ನು ಕೂಡ ಮಾಡಿದ್ದಾರೆ. ಇದರಿಂದ ಪಾಕಿಸ್ತಾನ್ ಆರ್ಥಿಕತೆಗೆ ಮತ್ತಷ್ಟು ಪೆಟ್ಟು ಬೀಳುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಗ್ವಾದರ್ ಪೋರ್ಟ್ ನ ಮೂಲಕ ಹಲವಾರು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ನಡೀತಿತ್ತು. ಸೊ ಇನ್ ಮುಂದೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದ್ರೆ ಪದೇ ಪದೇ ಇವರು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅವರು ಚೀನಾ ಮೇಲೆ ಅಥವಾ ಅಲ್ಲಿ ಪಾಕಿಸ್ತಾನ್ ಆರ್ಮಿ ಮೇಲೆ ಅಟ್ಯಾಕ್ ಮಾಡ್ತಿದ್ರೆ ಯಾವ ದೇಶಗಳು ಕೂಡ ಪಾಕಿಸ್ತಾನ್ಗೆ ಸರಕುಗಳನ್ನ ಕಳಿಸ್ಕೊಡುವಾಗ ಒಮ್ಮೆ ಯೋಚನೆ ಮಾಡುತ್ತೆ. ಯಾಕಂದ್ರೆ ಅಲ್ಲಿ ಏನಾದ್ರೂ ನಮ್ಮ ಸರಕುಗಳಿಗೆ ಭದ್ರತೆ ಇರೋಲ್ವೇನೋ ಅಂತ. ಅದಾದ ನಂತರ ಖೈಬರ್ ಪಖ್ತೂನ್ವಾ ಪ್ರಾಂತ್ಯದಲ್ಲಿ ಟಿಟಿಪಿ ಅವರು ಅಟ್ಯಾಕ್ ಗಳನ್ನ ಜಾಸ್ತಿ ಮಾಡ್ತಿದ್ದಾರೆ. ಮತ್ತೆ ಮೇನ್ ಆಗಿ ಪಾಕಿಸ್ತಾನ್ ಸೇನೆಯ ಚೆಕ್ ಪೋಸ್ಟ್ ಗಳನ್ನ ಧ್ವಂಸ ಮಾಡ್ತಿದ್ದಾರೆ. ಇವ್ರದ್ದೇನು ಉದ್ದೇಶ ಅಂದ್ರೆ, ಇವ್ರು ಯಾರಂದ್ರೆ ಅಫ್ಘಾನಿಸ್ತಾನಲ್ಲಿ ತಾಲಿಬಾನ್ಗಳಿದಾರಲ್ಲ ಅವರ ತಮ್ಮಂದಿರು. ಇವ್ರಿಗೆ ಉದ್ದೇಶ ಏನಂದ್ರೆ, ಇವಾಗ ಅಫ್ಘಾನಿಸ್ತಾನಲ್ಲಿ ಯಾವ ರೀತಿ ಒಂದು ಸರ್ಕಾರವನ್ನ ಕೆಡವಿ ಒಂದು ತಾಲಿಬಾನ್ಗಳು ಆಳ್ವಿಕೆ ಮಾಡಿಕೊಂಡು ಶರಿಯಾ ಕಾನೂನನ್ನ ಇಂಪ್ಲಿಮೆಂಟ್ ಮಾಡಿದಾರೋ ಅದೇ ರೀತಿ ಇಡೀ ಪಾಕಿಸ್ತಾನದಲ್ಲಿ ಸರ್ಕಾರವನ್ನ ಕೆಡವಿ ಪಾಕಿಸ್ತಾನ ಕೂಡ ಶರಿಯಾ ಕಾನೂನನ್ನ ಫಾಲೋ ಮಾಡಬೇಕು, ಅಫ್ಘಾನಿಸ್ತಾನ್ ತರ ಆಗ್ಬೇಕು ಅಂತ ಇವರ ಉದ್ದೇಶ. ಸೊ ಇವ್ರು ಇಷ್ಟು ದಿನ ಎಲ್ಲಿರ್ತಿದ್ರು ಅಂದ್ರೆ ಅಫ್ಘಾನಿಸ್ತಾನ್ ಮತ್ತೆ ಪಾಕಿಸ್ತಾನ್ ಬಾರ್ಡರ್ ಅಲ್ಲಿ ಬೆಟ್ಟಗಳ ನಡುವೆ ಇರ್ತಿದ್ರು. ಫಸ್ಟ್ ಪಾಕಿಸ್ತಾನ್ ಸೇನೆಯ ಮೇಲೆ ಅಟ್ಯಾಕ್ ಮಾಡ್ತಿದ್ರು, ಅದಾದ ನಂತರ ಅಫ್ಘಾನಿಸ್ತಾನ್ಗೆ ಹೋಗ್ಬಿಡ್ತಿದ್ರು ಅವರು. ಮತ್ತೆ ಸ್ವಲ್ಪ ದಿನ ಆದ ನಂತರ ಮತ್ತೆ ಬಂದು ಅಟ್ಯಾಕ್ ಮಾಡ್ತಿದ್ರು. ಸೊ ಅದಕ್ಕೋಸ್ಕರನೇ ಪಾಕಿಸ್ತಾನ್ ಕೂಡ ಏರ್ ಸ್ಟ್ರೈಕ್ ಅನ್ನ ಮಾಡಿದೆ ಅಫ್ಘಾನಿಸ್ತಾನ್ ಅಲ್ಲಿ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಏನಂದ್ರೆ, ಅವರು ಎಲ್ಲಿ ಏರ್ ಸ್ಟ್ರೈಕ್ ಮಾಡಬೇಕು, ಎಲ್ಲಿ ಟಿಟಿಪಿ ಅವರು ಇರ್ತಾರೋ ಅವ್ರನ್ನ ಗುರಿಯಾಗಿಸಿ ಏರ್ ಸ್ಟ್ರೈಕ್ ಅನ್ನ ಮಾಡಬೇಕು. ಆದ್ರೆ ಪಾಕಿಸ್ತಾನ ಅವರು ಹೇಳ್ಕೊಳೋದಕ್ಕೆ ಏರ್ ಸ್ಟ್ರೈಕ್ ಮಾಡಿದ್ರ ಅಂತ ಒಂದು ಅನುಮಾನ ಬರ್ತಿದೆ. ಹೋಗಿ ಜನಸಾಮಾನ್ಯರ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಬಂದಿರ್ತಾರೆ. ಅದರಲ್ಲೂ ಕೂಡ ಮಹಿಳೆಯರ ಮೇಲೆ ಏರ್ ಸ್ಟ್ರೈಕ್ ಅನ್ನ ಮಾಡಿ ಬಂದಿರ್ತಾರೆ. ಅದರಲ್ಲಿ ಮಕ್ಕಳು ಕೂಡ ಇದ್ರು. ಇದಕ್ಕೆ ಅಫ್ಘಾನಿಸ್ತಾನ ಏನಂತ ಹೇಳಿದೆ ಅಂದ್ರೆ, ನೀವು ಏರ್ ಸ್ಟ್ರೈಕ್ ಮಾಡೋಂಗಿದ್ರೆ ಟೆರರಿಸ್ಟ್ಗಳ ಮೇಲೆ ಮಾಡಿ
ಮಾಡಿ, ನಿಮ್ಗೆ ಯಾರು ತೊಂದರೆ ಕೊಡ್ತಿದ್ರೋ ಅವರ ಮೇಲೆ ಮಾಡಿ. ಜನಸಾಮಾನ್ಯರ ಮೇಲೆ ಈ ರೀತಿ ಏರ್ ಸ್ಟ್ರೈಕ್ ಮಾಡೋದು ನಿಜವಾಗೂ ಕೂಡ ತಪ್ಪು. ನಾವು ಇದಕ್ಕೆ ಮುಂದಿನ ದಿನಗಳಲ್ಲಿ ಏನು ಉತ್ತರವನ್ನು ಕೊಡಬೇಕು ನಾವು ಕೊಟ್ಟೇ ಕೊಡ್ತೀವಿ ಅಂತ. ಸೊ ಇವಾಗ ಅಫ್ಘಾನಿಸ್ತಾನ್ಗೆ ಮತ್ತೆ ಪಾಕಿಸ್ತಾನ್ಗೆ ಯುದ್ಧ ಆಗುತ್ತೆ ಅಂದ್ರೆ ಖಂಡಿತ ಇಲ್ಲ. ಅಫ್ಘಾನಿಸ್ತಾನ ಹತ್ರ ಅಷ್ಟೊಂದು ಸ್ಟ್ರಾಂಗ್ ಸೇನೆ ಇಲ್ಲ. ಆದ್ರೆ ಅಫ್ಘಾನಿಸ್ತಾನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ TTPಗಳಿಗೆ ಅಂದ್ರೆ ಚಿಕ್ಕ ತಾಲಿಬಾನ್ಗಳಿಗೆ ದೊಡ್ಡ ತಾಲಿಬಾನ್ಗಳು ಅವಾಗ್ಲಿಂದ ಕೂಡ ಸಪೋರ್ಟ್ ಮಾಡ್ಕೊ ಬರ್ತಿದ್ರು. ಸೊ ಇನ್ ಮುಂದೆ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ಅವರು ಕೂಡ ಪಾಕಿಸ್ತಾನ್ ಸೇನೆಯನ್ನೇ ಟಾರ್ಗೆಟ್ ಆಗಿ ಇಟ್ಕೊಂಡು ದಾಳಿಗಳನ್ನ ನಡೆಸ್ತಾರೆ. ಈ ಕಡೆ ನೋಡಿದ್ರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅವರು ಕೂಡ ಅಟ್ಯಾಕ್ ಜಾಸ್ತಿ ಮಾಡಿದ್ದಾರೆ. ಹಿಂದೆ ಕೂಡ ಹಲವಾರು ನಗರಗಳನ್ನ ವಶಪಡಿಸಿಕೊಳ್ಳೋದಕ್ಕೆ ಈ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅವರು ಟ್ರೈ ಮಾಡಿದ್ರು. ಮತ್ತೊಂದು ಕಡೆ ನೋಡೋದಾದ್ರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅವರು ಕೂಡ ಅಟ್ಯಾಕ್ ಗಳನ್ನ ಜಾಸ್ತಿ ಮಾಡ್ತಿದ್ದಾರೆ. ಖೈಬರ್ ಪಖ್ತೂನ್ವಾದಲ್ಲಿ TTP ಅವರು ಕೂಡ ಪಾಕಿಸ್ತಾನ್ ಸೇನೆಯ ಮೇಲೆ ಅಟ್ಯಾಕ್ ಗಳನ್ನ ಜಾಸ್ತಿ ಮಾಡ್ತಿದ್ದಾರೆ. ಸೊ ಇದೇ ರೀತಿ ಏನಾದರೂ ಮುಂದುವರಿತಿತ್ತು ಅಂದ್ರೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ್ 2 ಅಥವಾ 3 ದೇಶ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಏನೇ ಆಗಲಿ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? POK ಜನ ಕೂಡ ನಮ್ಮನ್ನು ಹೇಗಾದ್ರೂ ಮಾಡಿ ಭಾರತಕ್ಕೆ ಸೇರಿಸಿಕೊಳ್ಳಿ ಅಂತ ಪದೇ ಪದೇ ಮನವಿ ಮಾಡ್ತಿದ್ದಾರೆ. ಆದ್ರೆ ಪಾಕಿಸ್ತಾನ್ ಸೇನೆ ಅವರಿಗೆ ಪ್ರೊಟೆಸ್ಟ್ ಮಾಡೋದಕ್ಕೂ ಕೂಡ ಅವಕಾಶವನ್ನ ಕೊಡ್ತಿಲ್ಲ. ಬೇಕಂತಾನೆ ಪ್ರೊಟೆಸ್ಟ್ ಗಳನ್ನ ನಿಲ್ಲಿಸ್ತಿದ್ದಾರೆ. ಆದ್ರೆ ಬಿಜೆಪಿ ಏನಾದರೂ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಅಂದ್ರೆ 3ನೇ ಟರ್ಮ್ ಬಂದ್ರೆ POK ಮತ್ತೆ ಭಾರತಕ್ಕೆ ಬರುತ್ತೆ ಅಂತ ಹಲವಾರು ತಜ್ಞರು ಹೇಳ್ತಿದ್ದಾರೆ. ಏನೇ ಆಗಲಿ ಪಾಕಿಸ್ತಾನ ಈ ಸ್ಥಿತಿ ಬಗ್ಗೆ ಅವರ ಜನಗಳನ್ನೇ ಅವರು ರಕ್ಷಣೆ ಮಾಡ್ಕೊಳಕ್ಕಾಗ್ತಿಲ್ಲ. ಯಾವ ಟೈಮಲ್ಲಿ ಎಲ್ಲಿ ಅಟ್ಯಾಕ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಮತ್ತೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅವರು ಪದೇ ಪದೇ ಭಾರತದ ಸಹಾಯವನ್ನ ಕೇಳ್ತಿದ್ದಾರೆ, ದಯವಿಟ್ಟು ನಮಗೆ ಮುಕ್ತಿ ಕೊಡಿಸಿ ಅಂತ. ಅದಕ್ಕೆ ನಮ್ಮ ಭಾರತ ಹೆಲ್ಪ್ ಮಾಡಬೇಕಾ ಬೇಡವಾ? ನಿಮ್ಗೇನು ಅನ್ಸುತ್ತೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.